ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಸ್ವೀಟ್ ಪೊಟ್ಯಾಟೊ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಇಲ್ಲಿ ಒಂದು ಸ್ವೀಟ್ ಪೊಟ್ಯಾಟೊ ತಗೊಂಡಿದ್ದೀನಿ. ಇದರಿಂದ ಸುಮಾರು 10 ರಿಂದ 12 ಜಾಮೂನ್ ತಯಾರಿಸಬಹುದು. ಇದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು: 1 ಸ್ವೀಟ್ ಪೊಟ್ಯಾಟೊ, 1 ಕಪ್ ಸಕ್ಕರೆ, ಅರ್ಧ ಕಪ್ ಮಿಲ್ಕ್ ಪೌಡರ್, ನೀರು, ಕರಿಯಲು ಎಣ್ಣೆ, ಕೇಸರಿ ಮತ್ತು ಏಲಕ್ಕಿ ಪುಡಿ. ಮೊದಲಿಗೆ ಕುಕ್ಕರ್ನಲ್ಲಿ ಸ್ವೀಟ್ ಪೊಟ್ಯಾಟೊನ 3 ವಿಸಿಲ್ ಬೇಯಿಸ್ಕೊಳ್ಳಿ. ನಂತರ ಅದರ ಸಿಪ್ಪೆ ಸುಲಿದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1/2 ಕಪ್ ಮಿಲ್ಕ್ ಪೌಡರ್ ಹಾಕಿ ಸಾಫ್ಟ್ ಆಗಿ ಹಿಟ್ಟು ಕಲಿಸ್ಕೊಳ್ಳಿ. ಈಗ ಇದರದ್ದು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ 1 ಕಪ್ ಸಕ್ಕರೆ, 1.5 ಕಪ್ ನೀರು ಹಾಕಿ ಸಕ್ಕರೆ ಪಾಕ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕೇಸರಿ ಮತ್ತು ಏಲಕ್ಕಿ ಪುಡಿ ಹಾಕೊಳ್ಳಿ. ಈಗ ಮಾಡ್ಕೊಂಡಿರುವ ಜಾಮೂನ್ ಉಂಡೆಗಳನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನ ಪಾಕದಲ್ಲಿ ಹಾಕೊಳ್ಳೋಣ. ಪಾಕನೂ ಬಿಸಿಯಾಗೇ ಇರಬೇಕು. ನೋಡಿ, ಜಾಮೂನ್ ಎಷ್ಟು ಸಾಫ್ಟ್ ಆಗಿದೆ. ಸಿಂಪಲ್ ಆದ ಸ್ವೀಟ್ ಪೊಟ್ಯಾಟೊ ಜಾಮೂನ್ ರೆಡಿ.